ಅದಕ್ಕೆ SNQ ಕೋಟ ಅಂತ KE ಫೀಸ್ 1 ಲಕ್ಷ ಇರುತ್ತೆ ಸರ್. ರ್ಯಾಂಕಿಂಗ್ 1 ವರ್ಷ ಭವಿಷ್ಯ ಅದೇ ಸಾಕು ಮಕ್ಕಳು ಡ್ರಾಯಿಂಗ್ ಅಲ್ಲಿ ತುಂಬಾ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇನ್ನೊಬ್ಳು ಕತೆ ಮೈಂಡ್ ಮ್ಯಾಥ್ಸ್ ಎಲ್ಲ ಚೆನ್ನಾಗಿ ಅದೇನು ನೋಡು ವೈಟ್ ಮಿಕ್ಸ್ ಆಯ್ತು. ಎಲ್ಲ ಸಣ್ಣ ಆಗೋಗಿದೆ. ನಿನ್ನ ಹೆಸರು ಎಲ್ಲಿಂದ ಬಂದಿದ್ಯಾ ಹೇಳು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಣ್ಣೂರು. ನನ್ನ ಹೆಸರು ಮಿಥುನ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಲೆಮಳ. ನನ್ನ ಹೆಸರು ಭಾನುಶ್ರೀ. ನನ್ನ ಹೆಸರು ವೆಂಕಟೇಶ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕಣ್ಣೂರು. ನನ್ನ ಹೆಸರು ಶ್ರೇಯಾ. 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭೈರನಾಥ. ನನ್ನ ಹೆಸರು ಲಕ್ಷ್ಮಿ. 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭೈರನಾಥ. ನನ್ನ ಹೆಸರು ಸ್ಪಂದನ. 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭೈರನಾಥ. ನನ್ನ ಹೆಸರು ಪೂರ್ಣಿಮಾ. 8ನೇ ತರಗತಿ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭೈರನಾಥ. ನನ್ನ ಹೆಸರು ಕಾರ್ತಿಕೇಯ. ನಾನು 7ನೇ ತರಗತಿ ನನ್ನ ಶಾಲೆಯ ಹೆಸರು ಕರ್ನಾಟಕ ಪಬ್ಲಿಕ್ ಶಾಲೆ. ಯಾವ ನನ್ನ ಹೆಸರು ಕಿಶೋರ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಕರ್ನಾಟಕ ಪಬ್ಲಿಕ್ ಶಾಲೆ. ನನ್ನ ಹೆಸರು ಮುಕ್ತ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಕರ್ನಾಟಕ ಪಬ್ಲಿಕ್ ಶಾಲೆ. ರಮೇಶ್ ಸರ್ ಬನ್ನಿ ನಿಂತ್ಕೊಳ್ಳಿ ಸರ್. ಅಣ್ಣ ನೀವು ಬನ್ನಿ ಕಡೆ. ಅದೇ ಪ್ರಕಾರ ನಾನು ಇಲ್ಲಿಯ ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕರನ್ನು ಕೇಳಿದಾಗ ನಮಗೆ ಸಂಪೂರ್ಣ ಬೆಂಬಲ ಇದೆ. ತಮ್ಮ ಶಾಲೆಗೆ ವಿರೋಧ ಭೇಟಿ ಮಾಡುವುದಕ್ಕೆ ಅನುಮತಿ ಇನ್ಯಾವ ಕೂಡ ನೋಡ್ಕೊಡ್ತೀನಿ.
ಅದಕ್ಕೆ SNQ ಕೋಟ ಅಂತ KE ಫೀಸು 1 ಲಕ್ಷ ಇರುತ್ತೆ ಸರ್. ಅದು ರ್ಯಾಂಕಿಂಗ್ 1 ಭವಿಷ್ಯ ಅದೇ ಆನೆಯಲ್ಲಿ ಎರಡು ಸಾಕು ಮಕ್ಕಳು ಡ್ರಾಯಿಂಗ್ ಅಲ್ಲಿ ತುಂಬಾ ಇರ್ತಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ, ಕಲಿಸ್ತಾರೆ. ಇನ್ನೊಬ್ಳು ಕತೆ ಮೈಂಡ್ ಮ್ಯಾಪ್ಸ್ ಎಲ್ಲ ಚೆನ್ನಾಗಿ ಇದರಲ್ಲಿ ಒಂದು ದೇಶ ಅಡಗಿದೆ, ಅದ್ರಲ್ಲಿ ಒಂದು ದೇಶ ಅಡಗಿದೆ, ಅದು ಒಂದು ದೇಶ, ಅದು ಒಂದು ದೇಶ, ಅದು ಅಮೆರಿಕ. ಸೊ ಒಂದು ಮನೆಯಲ್ಲಿ ಒಂದು ಗುಡಿಸ್ಲಲ್ಲಿ ಅಮೆರಿಕ ಅಡಗಿದೆ. ಆಮೇಲೆ ಒಂದು ಸ್ಟ್ರಾಬೆರಿ ಬೆಳೀತಾ ಇದೆ ನೋಡ್ರಿ, ಅದು ಅಮೆರಿಕಾದದ್ದು. ಮಾವಿನ ಹಣ್ಣು ಬೆಳೀತಾ ಇದೆ, ಎಲ್ಲ ಸ್ಟ್ರಾಬೆರಿ. ಅಲ್ಲ ಒಂದೇ ಮರದಲ್ಲಿ ಎಲ್ಲ ಅದೇ ಸಮಸ್ಯೆ. ಅದೇ ಸಮಸ್ಯೆ ಇಲ್ಲ ರೀ, ಅಮೆರಿಕ ಅಷ್ಟೊಂದು ದೇಶ ಅಲ್ಲ ರೀ. ಆ ತರ ಒಂದೇ ಮರದಲ್ಲಿ ಎಲ್ಲಾ ತರದ ಹಣ್ಣುಗಳು ಬೆಳೀತಾ ಇವೆ. ಹಸು ನೋಡಿದ್ರೆ ನಮ್ ದೇಶ. ಆಮೇಲೆ ಅವ್ರ 3 ಮಕ್ಕಳಿದಾರಲ್ಲ, ಆ 3 ಮಕ್ಕಳು ಒಂದು ಗೊತ್ತಿಲ್ಲ, ಭೂಲೋಕನೇ ಅವ್ರ ಹತ್ರ ಬರ್ತಾ ಇದೆ. ಕೊರೋನಾ ಇದೆಲ್ಲ ಒಳ್ಳೇದು. ಕೊರೋನಾ ವೈರಸ್ ಬರುತ್ತೆ, ನಾವ್ ಇಲ್ಲಿ ಇದ್ಕೊಂಡು ಯಾಕಪ್ಪ ನಾ ಇಲ್ಲಿ ಹಳ್ಳಿಗೆ ಇದ್ಕೊಂಡು ನಮಗೆ ಅವ್ರು ಅಲ್ಲಿ ಬರ್ಬೋದು, ಇಲ್ಲಿ ಅಲ್ಲಿ ಬರ್ಬೇಕು ಅಂತ ಅನ್ಕೋಬಹುದು. ಬಟ್ ಅದಲ್ಲ, ಎಲ್ಲರೂ ಕನೆಕ್ಟ್ ಆಗೋಗ್ತೀವಿ. ಯಾರೋ ಕಡೆಯಿಂದ ಬರ್ತಾರೆ, ಅವರು ನಮ್ಮ ದೇಶಕ್ಕೆ ಆ ವೈರಸ್ ಬರ್ತಾರೆ, ಅವರಿಂದ ನಮಗೆ ಬರುತ್ತೆ ಅಲ್ವಾ. ಸೊ ಏನಾಗಿದೆ ಅಂದ್ರೆ ಈ ಭೂಲೋಕ ಒಳ್ಳೆಯದು ಅಂದ್ರೆ ಎಲ್ಲ ಕರೆಕ್ಟ್ ಆಗುತ್ತೆ. ಸೊ ಒಂದು ದೇಶಕ್ಕೆ ಆಸ್ಪದನೇ ಬೇಕಿಲ್ಲ, ಯಾಕಂದ್ರೆ ಇಲ್ಲಿ ಇಟ್ಕೊಂಡೇ ಎಲ್ಲ ಕಲಿಬೋದು. ಈ ಮಕ್ಕಳೆಲ್ಲ ಎಲ್ಲ ಕಲಿತಾ ಇದ್ದಾರೆ, ಅದು ಒಳ್ಳೆಯದು. ಕೆಟ್ಟದೇನಂದ್ರೆ ಇಲ್ಲೇ ಇಟ್ಕೊಂಡು ಬೇರೆ ದೇಶದ ಕಾಯಿಲೆ ನಮಗೆ ಬರುತ್ತೆ. ಬರೀ ನಮ್ಮ ದೇಶದ ಕಾಯಿಲೆ ಅಲ್ಲ, ಬೇರೆ ದೇಶದ ಕಾಯಿಲೆನೂ ಬರುತ್ತೆ. ಅದೇ ಸೊ ಏನು ಅಂದ್ರೆ ಗ್ಲೋಬಲ್ ವಿಲೇಜ್. ಗ್ಲೋಬಲ್ ವಿಲೇಜ್ ಅಂದ್ರೆ ಭೂಲೋಕದ ಹಳ್ಳಿ. ಇದು ಡ್ರೋನ್ಸ್ ನೋಡಿ, ಡ್ರೋನ್ಸ್ ಬೀಳ್ತಾ ಇದೆ. ಅವರೆಲ್ಲ ಸೈನ್ ಮಾಡಲ್ವಾ, ಮಕ್ಕಳಿಗೆ ಸೈನ್ ಬರಲ್ವಾ? ಮಕ್ಕಳಿಗೆ ಎಕ್ಸ್ಟ್ರಾ ಬರಲ್ವಾ? ಸಣ್ಣ ಬಸ್ ತಗೊಳವ, ಸಣ್ಣ ಬಸ್ ತಗೋಬೇಕು.
ನಾನೇನು ಮಾಡಲಿ ಮೇಡಮ್ ಗೊತ್ತಾ ನೋಡನೇ ಇಲ್ಲ ಕೆಳಗಡೆ ಯಾರು ಸುಳ್ಳ ಹೊಸಿ ನೀರು ಹಾಕ ಸ್ವಲ್ಪ ನೀರು ಹಾಕಿ ಸರ್ ಆಡ್ಕೋಬೇಡಿ ಸರ್ ನೀವು ಮಿಚ್ಚುನ ಬೆಳ್ಳಿ ಉಂಗ್ರು ನೋಡಮ್ಮ ಇವಾಗ ಹಿಂದಕ್ಕೆ ಬಾ ಹಿಂದಕ್ಕೆ ಇನ್ನೇನು ಅರ್ಧಕ್ಕೆ ನಿಲ್ಸ್ಬಿಟ್ಟದಾರ ಹಸು ನಮ್ಮ ಅಕ್ಕ ಮಕ್ಕಳು ಯಾವ ಥರ ಹಾಕಿದೆ ಚೆನ್ನಾಗಿ ಮಾತ್ರ ಹಾಕಿದೆ ನೋಡು ಫೋನ್ ಮಾಡ್ತಾರೆ ಮೇಡಮ್ ಒಂದು ಆಟೋ ಬರುತ್ತೆ ಹೌದು ಮೇಡಮ್ ಹೌದು ಮೇಡಮ್ ಆಮೇಲೆ ಪಾಪು ಇಲ್ಲ ಆರೆಂಜ್ ಬಿಡ್ತಿದ್ದಲ್ಲ ಹುಡುಗಿ ಮಕ್ಕಳ ಜೊತೆ ಬರ್ತೀರಾ ನೀವು? ಹೌದು ಮೇಡಮ್, ಆಟೋ ಇದೆಯಲ್ಲ ಅದೇ ಈಗ ನಾವು ಹೋಗ್ತೀವಲ್ಲ ಆಟೋ ಬರ್ತೀರಾ, ನಾವು ಹೋಗ್ತೀವಲ್ಲ ಆಟೋ ಇದೆ. ಹೌದಾ ಮೇಡಮ್, ಬರ್ತೀರಾ? ಈ ಮಕ್ಕಳ ಜೊತೆ ನಾನು ಬಸ್ ಹೋಗಲ್ಲ. ಸರಿ ಮೇಡಮ್, ಮಾಮೂಲಿ ಆಟೋ ಬರ್ತೀನಿ. ಸರಿ, ಆಟೋ ಇದೆ ಅಲ್ಲಿ. ಸರ್ ಬರ್ತಾರೆ, ಲೇಟಾ? ಸರಿ ಬರ್ತಾರೆ, ನಂದಿಷ್ಟು ಸರಿ. ಪಾಪು ಕಲಿಯಕ್ಕಾಗತ್ತಾ ಇಲ್ವಾ? ಅದೆಲ್ಲ ಎತ್ಕೊಳ್ಳಿ ಸರ್. ತಗೊಂಡು
ಇವಾಗ ಸದ್ಯಕ್ಕೆ ಏನು ಬೇಕು ಮಕ್ಕಳನ್ನ ನೆನೆಸ್ಕೊಳ್ರಿ. ಸತ್ಯವೇಲು ಮಾದೇಶ. ಈ ಬರೋಣ ನೋಡಿ ಯಾರು? ಲಕ್ಷ್ಮೀ ಶ್ರೇಯ ಎಲ್ಲಿ? ನೀನಾ? ಬಾ, ಚಿಕ್ಕದ ಬಾ. ಶ್ರೇಯ ಯಾರು? ನಾನೇ ಸರ್. ಸರ್ ಇನ್ಯಾರು? ಸರ್ ಈ ಕಡೆ ನೋಡಿ ಸರ್. ಸತ್ಯವೇಲು ಸರ್. ಸತ್ಯವೇಲು. ಸತ್ಯವೇಲು. ಸತ್ಯವೇಲು ಸರ್. ಸ್ವಲ್ಪ ಈ ಕಡೆ ಬಾ. ನಾಳೆ ಒಬ್ಬರನ್ನ ಕಟ್ ಮಾಡ್ಕೊಂಡು ಅದ್ರ ಮುಂದೆ ಕೊಡೋದು. ಆಯ್ತಪ್ಪ? ಸತ್ಯವೇಲು. ಓ ಸತ್ತಿನ ಇದೆ ಲಾಸ್ಟ್ ಇಯರ್ ಅಮ್ಮ ನಿಂದು? ಲಾಸ್ಟ್ ಇಯರ್. ಅವಕ್ಕ ಹೆಸರು ಗೊತ್ತು ನಾವೇನ್ ಸರ್ ಮಾಡೋಣ. ಅವಕ್ಕ ಹೆಸರು ಗೊತ್ತಲ್ಲ ನಾವೇನ್ ವಿಡಿಯೋ ನಿಂಗೆ ಬೇಕು ಈ ಕಡೆ ಪಪ್ಪ. ಮಾದೇಶ ಮಾದೇಶ ಮುಗಿತಾನಾ? ಸರ್ ಅಲ್ಲಿ ಕಳಿಸಿದ್ರೆ ಸರ್ ಗ್ರೂಪ್ ಹಾಕಿದ್ರು. ಹಾಂ ಸರ್. ತುಂಬ ಇಂಪಾರ್ಟೆಂಟ್ ಕಳಿಸುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಕೆಳಗೆ ಕೂತ್ಕೊಳ್ಳಿ. ನೀನು ಸ್ವಲ್ಪ ಈ ಕಡೆ ಬಾ. ವೆರಿ ವೆರಿ ಗುಡ್. ಆಮೇಲೆ
ಜಗತ್ತಲ್ಲಿ ಏನಿದೆ, ಅಮೆರಿಕಾದಲ್ಲಿ ಏನ್ ನಡೀತಾ ಇದೆ, ಚೈನಾದಲ್ಲಿ ಏನ್ ನಡೀತಾ ಇದೆ. ಬಟ್ ಇವಾಗ ಇಂಟರ್ನೆಟ್ ಬಂದ್ಬಿಟ್ಟಿದೆ, ಟ್ಯಾಬ್ಲೆಟ್ಸ್ ಬಂದ್ಬಿಟ್ಟಿದೆ, ಫೋನ್ಸ್ ಬಂದ್ಬಿಟ್ಟಿದೆ, ಮೊಬೈಲ್ ಫೋನ್ಸ್ ಬಂದ್ಬಿಟ್ಟಿದೆ, ಟಿವಿ ಬಂದ್ಬಿಟ್ಟಿದೆ. ಇದರಿಂದ ನಾವು ಭೂಲೋಕ ನಿಂತ್ಕೊಂಡು ಭೂಲೋಕ ತಿಳ್ಕೊಬಹುದು. ಸೊ ಅದೀಗ ಈಗ ನೋಡಿದ್ರೆ ಇದು ನೋಡಕ್ ಹಳ್ಳಿ ತರ ಇದೆ. ಈ ಹಸುಲಿ ಇಡೀ ಭಾರತ ನೋಡ್ಬೋದು ಈ ಹಸುಲಿ. ಆಮೇಲೆ ಇಲ್ಲಿ ಇಡೀ ಜಗತ್ತಿನ ಹಣ್ಣುಗಳು ಕಾಣಿಸ್ತಾ ಇದೆ. ಸ್ಟ್ರಾಬೆರಿ ಇದೆ, ಮ್ಯಾಂಗೋ ಇದೆ, ಬೇರೆ ಬೇರೆ ತರ ಹಣ್ಣುಗಳು ಬಿಡ್ತಾ ಇದೆ ಒಂದೇ ಮರದಲ್ಲಿ. ಜಾಗತಿಕ ಮರ ಏನಪ್ಪ ಪೈನಾಪಲ್ ಇದೆ. ಒಂದೇ ಮರದಲ್ಲಿ ಎಲ್ಲಾ ಹಣ್ಣುಗಳು ಒಂದೇ ಬರಕ್ ಸಾಧ್ಯನಾ? ಮಾವಿನ ಹಣ್ಣಿನ ಮರದಲ್ಲಿ ಬರೀ ಮಾವಿನ ಹಣ್ಣು ಸಿಗುತ್ತೆ, ಆಮೇಲೆ ಚಕೋತಿ ಹಣ್ಣಿನ ಇದರಲ್ಲಿ ಬರೀ ಚಕೋತಿ ಹಣ್ಣು ಸಿಗುತ್ತೆ. ಬಟ್ ಈ ಮರದಲ್ಲಿ ಎಲ್ಲಾ ಹಣ್ಣುಗಳು ಬೆಳೀತಾ ಇವೆ, ಯಾಕಂದ್ರೆ ಅದು ಜಾಗತಿಕ ಮರ. ಇಲ್ಲಿ ಮಕ್ಕಳು ಒಂದೇ ಹಳ್ಳಿ ಕೂತ್ಕೊಂಡು ಆಲದ ಮರ ಕೂತ್ಕೊಂಡು ಒಂದು ಆಲದ ಮರ ಆಮೇಲೆ ಮಾಡ್ಬೋದು ಅನ್ಸುತ್ತೆ. ಆದ್ರೆ 3 ಜನ ಕೂತ್ಕೊಂಡು ಟ್ಯಾಬ್ಲೆಟ್ ನೋಡ್ಕೊಂಡು ಇಡೀ ಜಗತ್ತು ಬರ್ತಾ ಇದೆ ಅವ್ರ ಕಡೆಗೆ. ಓಡ್ಕೊಂಡು ಬರ್ತಾ ಇದೆ ಅವ್ರ ಹತ್ರ. ಅವ್ರು ಹೋಗ್ತಾನೆ ಇಲ್ಲ, ಅವ್ರು ಅಲ್ಲೇ ಇದ್ದಾರೆ. ಇಡೀ ಜಗತ್ತು ಅವ್ರ ಹತ್ರ ಬರ್ತಾ ಇದೆ. ಒಂದು ಟ್ಯಾಬ್ಲೆಟ್ ಮೂಲಕ ಹೋಲ್ ಜಗತ್ತು. ಇವಾಗ ನಮ್ಮ ಸೀಡ್ ಸೆನ್ಸರ್ ಮೇಲೆ ಕೆಫೆ ಸೆನ್ಸರ್ ಮೇಲೆ ಮಕ್ಕಳು ಟ್ಯಾಬ್ಲೆಟ್ ತೋರಿಸ್ಕೊಂಡು ಎಲ್ಲ ಹೋಲ್ ಜಗತ್ತು ಈ ತರ ತಿಳ್ಕೊತಾರೆ ಅಲ್ವಾ? ಇಲ್ಲಿ ನೋಡಿ ಒಂದು ನೋಡಕ್ ಗುಡಿಸಲ್ ತರ ಇದೆ, ಮತ್ತೆ ಎಲ್ಲ ಇಡೀ ಅಮೆರಿಕ ವಿಚಾರ ಎಲ್ಲ ತಿಳ್ಕೊತಾ ಇದ್ದಾರೆ. ಈಗ ಪೂರ್ತಿ ಅಮೆರಿಕ ಇದೆ ಇಲ್ಲಿ. ಇದು ಒಂದು ನಾಯಿ ಇಲ್ಲಿ ಮಲ್ಕೊಂಡಿದೆ, ಆದ್ರೆ ಇದು ಯಾವ್ದೋ ಒಂದು ದೇಶ, ಬೇರೆ ದೇಶ. ಇದು ಒಂದು ಮೇಕೆ ಇದೆ, ಅದು ಬೇರೆ ದೇಶ, ಚೀನಾ ದೇಶ. ಓಕೆ, ಆಮೇಲೆ ಇಲ್ಲಿ ಹಳ್ಳಿ ಇದೆ, ಬಟ್ ಹಳ್ಳಿ ಡ್ರೋನ್ಸ್ ಎಲ್ಲ ಬರ್ತಾ ಇದೆ, ಎಲ್ಲಾ ಕಡೆ ಡ್ರೋನ್ಸ್ ಬರ್ತಾ ಇವಾಗೆಲ್ಲ. ಇದು ಒಂದು ಸಣ್ಣ ಮಗು ಒಂದು ಜಗತ್ತನ್ನ, ಒಂದು ಗ್ಲೋಬ್ ಅನ್ನ ತಬ್ಕೊಂಡು ಕೂತ್ಕೊಂಡಿದ್ದಾಳೆ. ಯಾಕಂದ್ರೆ ಆ ಗ್ಲೋಬ್ ಒಂದು ಫ್ರೆಂಡ್ ಆಗೋಗಿದೆ ಅಲ್ವಾ, ಹೋಲ್ ಜಗತ್ತು ಫ್ರೆಂಡ್ ಆಗೋಗಿದೆ. ಇದು ಒಳ್ಳೇದು. ಇದೆಲ್ಲ ಒಂದು ಹಳ್ಳಿ ಇಟ್ಕೊಂಡು ಬೇರೆ ದೇಶದಲ್ಲಿ ತಿಳ್ಕೊಂಡು, ಅದಕ್ಕೆ ಇವಾಗೆಲ್ಲ ಹಳ್ಳಿ ಮಕ್ಕಳೆಲ್ಲ ಎಲ್ಲ ಓದ್ಕೊಂಡು ಎಲ್ಲ ಕಲ್ತ್ಕೊಂಡು ಮುಂದೆ ಬರ್ಬೋದು. ಆದ್ರೆ ಕೆಟ್ಟದ್ದು ಇದೆ. ಅದ್ರ ಜೊತೆಗೆ ಕೆಟ್ಟದೇನು? ಈ ಹಾವು. ಇದು ಜಗತ್ತಿನ ಹಾವು. ಅದು ಬೇರೆ ದೇಶದಿಂದ ವೈರಸಸ್ ತರುತ್ತೆ. ನಾವೊಂದು ಹಳ್ಳಿ ಇದ್ಕೊಂಡು, ಈ ಹಳ್ಳಿ ಇದ್ಕೊಂಡು ಚೀನಿ ದೇಶದಲ್ಲಿ ಕೊರೋನಾ ಬಂತು, ಅದು ಇಲ್ಲಿಗೆ ಬಂತು. ಹೆಂಗ್ ಬಂತು? ಪ್ಲೇನ್ ಮೂಲಕ ಬಂತು, ಇಲ್ಲಿಗೆ ಬಂತು. ಸೊ ಜಗತ್ತಿನ ಕಾಯಿಲೆಗಳೆಲ್ಲ ನಮಗ್ ಬರುತ್ತೆ. ಸೊ ಅದು ಕೆಟ್ಟದು. ಒಂದು ಕಡೆ ಇಲ್ಲೇ ಕೂತ್ಕೊಂಡು ಬೇರೆ ಜಗತ್ತಿನ ಕಾಯಿಲೆಗಳೆಲ್ಲ ನಮಗ್ ಬರುತ್ತೆ. ಬೇರೆ ಜಗತ್ತು ಕೊರೋನಾ ಬಂದ್ರೆ ಇಲ್ಲಿಗೆ ಬರುತ್ತೆ, ಎಬೋಲಾ ಬಂದ್ರೆ ಆಫ್ರಿಕಾದಿಂದ ಇಲ್ಲಿಗೆ ಬರುತ್ತೆ. ಸೊ ಅದು ಕೆಟ್ಟದು. ಸೊ ಯಾವಾಗ್ಲೂ ಅಷ್ಟೇ ಒಳ್ಳೇದು ಕೆಟ್ಟದು ಯಾವಾಗ್ಲೂ ಮಿಶ್ರಣ ಇದ್ದೇ ಇರುತ್ತೆ. ನಮ್ಗೆ ಏನ್ ತಿಳ್ಕೊಬೇಕು ನಾವು? ಯಾವ್ದು ಒಳ್ಳೇದು, ಜಗತ್ತಿನ ವಿಚಾರ ತಿಳ್ಕೊಂಡು ಒಂದೇ ಹಳ್ಳಿ ತಿಳ್ಕೊಳ್ಳೋದು ಒಳ್ಳೇದು. ಬಟ್ ಇದನ್ನ ಹೆಂಗ್ ತಡೆಗಟ್ಟೋದು? ಜಗತ್ತಿನ ಕೆಟ್ಟದ್ದು ಹೆಂಗ್ ಬರೋದು? ಇವಾಗ ಮೊಬೈಲ್ ಫೋನ್ ಕೂತ್ಕೊಂಡು ಕೆಟ್ಟದೆಲ್ಲ ನೋಡ್ತಾರೆ, ಏನ್ ಬೇರೆ ದೇಶದಲ್ಲ ಕೆಟ್ಟತನ ನೋಡ್ತಾರೆ, ಕೆಟ್ಟತನ ಎಲ್ಲ ಕಲಿತಾರೆ. ಸೊ ಕೆಟ್ಟದನ್ನ ಅಳಿಸ್ಬೇಕು, ಒಳ್ಳೇದನ್ನ ಇಟ್ಕೋಬೇಕು. ಅದೇ ಧ್ಯೇಯ ನಮ್ದು. ಓಕೆ, ಇದಕ್ಕೆ ಜಾಗತಿಕ ಹಳ್ಳಿ ಅಂತ ಹೇಳ್ತೀವಿ. ಆಯ್ತಾ ಸರ್? ಥ್ಯಾಂಕ್ ಯು ವೆರಿ ಮಚ್ ರಮೇಶ್ ಫಾರ್ ಡೂಯಿಂಗ್ ದಿಸ್. ಮಕ್ಕಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಸ್ವಲ್ಪ ಅದನ್ನ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಟೈಮ್ ಆದ್ರೆ